ನಾನು ಸಿಬಿಐ ಅಧಿಕಾರಿ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡ ಮಟ್ಟದ ಹಣ ವರ್ಗಾವಣೆಯಾಗಿದೆ. ನಿಮ್ಮನ್ನ ಬಂಧಿಸೋದಕ್ಕೆ ವಾರೆಂಟ್ ಜಾರಿಯಾಗಿದೆ. ಹೀಗಂತ ಹೇಳಿದ್ರೆ ಯಾರಿಗೆ ತಾನೇ ಗಾಬರಿ ಆಗೋದಿಲ್ಲ ಹೇಳಿ. ಇಂತಹದೇ ಒಂದು ಪ್ರಕರಣ ಶಿವಮೊಗ್ಗದಲ್ಲಿ ವರದಿಯಾಗಿದೆ. ಶಿವಮೊಗ್ಗದ ಆನಂದ್ ಎಂಬುವವರಿಗೆ ಖದೀಮರು ಬರೋಬ್ಬರಿ 41 ಲಕ್ಷ ವರ್ಗಾವಣೆ ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆ. ಆನಂದ್ ಎಂಬುವವರಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸಲಾಗಿತ್ತು. ನಿಮ್ಮ ಮೇಲಿನ ದೂರನ್ನ ತೆಗೆದು ಹಾಕ್ತೇವೆ, ನಾವು ಹೇಳಿದ ಖಾತೆಗೆ ಹಣ ಜಮಾ ಮಾಡಿ ಅಂತ ಹೇಳಿ ನಂಬಿಸಿದ್ರು. 41 ಲಕ್ಷ ವರ್ಗಾವಣೆ ಮಾಡಿದ ನಂತರ ಮೋಸ ಹೋಗಿದ್ದು ಆನಂದ್ ಅವರಿಗೆ ಅರಿವಾಗಿದೆ. ತಕ್ಷಣ ಶಿವಮೊಗ್ಗ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ತನಿಖೆ ಪ್ರಾರಂಭಿಸಿದ ಶಿವಮೊಗ್ಗ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು. ಆರೋಪಿಗಳ ಜಾಡು ಹಿಡಿದ ಪೊಲೀಸರು ನವೆಂಬರ್ 12ರಂದು ಖತರ್ನ ಖದೀಮರನ್ನ ಬಂಧಿಸಿದ್ದಾರೆ. ಆರೋಪಿಗಳು ಉತ್ತರ ಪ್ರದೇಶ ಮೂಲದವರಾಗಿದ್ದು ಮೌನಾಥ್ ಮತ್ತು ಅಭಿಷೇಕ್ ಕುಮಾರ್ ಶೇಟ್ ಎಂದು ಗುರುತಿಸಲಾಗಿದೆ. ವಂಚಕರಿಂದ 23,89,751 ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರ ಕಾರ್ಯವೈಖರಿಯನ್ನ ಮೆಚ್ಚಿ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಪ್ರಶಂಸೆ ನೀಡಿದ್ದಾರೆ. ಈಗ ನಿಮಗೂ ಕಾಲ್ ಮಾಡಿ ಎದುರಿಸಬಹುದು. ಪೊಲೀಸರು ಸಿಬಿಐನವರು ಬಂಧಿಸೋದಾದ್ರೆ ನೇರವಾಗಿ ನಿಮ್ಮ ಮನೆಗೆ ಬರ್ತಾರೆ. ಈ ರೀತಿ ವಿಡಿಯೋ ಕಾಲ್ ಮಾಡಿ ಹೆದರಿಸೋದಿಲ್ಲ. ಜನರು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ನಾನು ಸಿಬಿಐ ಅಧಿಕಾರಿ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡ ಮಟ್ಟದ ಹಣ ವರ್ಗಾವಣೆಯಾಗಿದೆ. ನಿಮ್ಮನ್ನ ಬಂಧಿಸೋಕೆ ವಾರೆಂಟ್ ಇಶ್ಯೂ ಆಗಿದೆ ಅಂತ ಹೇಳಿ ಹೆದರಿಸಿ ಅವರಿಂದ 41 ಲಕ್ಷಗಳನ್ನ ದೋಚಿರುವಂತಹ ಪ್ರಕರಣ ಶಿವಮೊಗ್ಗದ ವಾಸಿ ಮೇಲೆ ನಡೆದಿದೆ. ಶಿವಮೊಗ್ಗದ ಆನಂದ್ ಎಂಬುವವರಿಗೆ ಖದೀಮರು ಬರೋಬ್ಬರಿ 41 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆ. ಆನಂದ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸಲಾಗಿತ್ತು. ನಿಮ್ಮ ಮೇಲಿನ ದೂರನ್ನ ತೆಗೆದು ಹಾಕ್ತೀವಿ, ನಾವು ಹೇಳಿದ ಖಾತೆಗೆ ಹಣ ಜಮಾ ಮಾಡಿ ಅಂತ ಹೇಳಿ ನಂಬಿಸಿದ್ರು. 41 ಲಕ್ಷ ರೂಪಾಯಿಯನ್ನ ಆನಂದ್ ಅವರು ವರ್ಗಾವಣೆ ಮಾಡಿದ ನಂತರ ತಾವು ಮೋಸ ಹೋಗಿರುವಂತಹದ್ದು ಅವರಿಗೆ ಅರಿವಾಗಿದೆ. ತಕ್ಷಣ ಶಿವಮೊಗ್ಗ ಸಿಇಎನ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ತನಿಖೆಯನ್ನ ಪ್ರಾರಂಭಿಸಿದಂತಹ ಶಿವಮೊಗ್ಗ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು. ಆರೋಪಿಗಳ ಜಾಡು ಹಿಡಿದಂತಹ ಪೊಲೀಸರು ನವೆಂಬರ್ 12ನೇ ತಾರೀಕಿಗೆ ಈ ಖತರ್ನ ಖದೀಮರನ್ನ ಬಂಧಿಸಿದ್ದಾರೆ. ಈ ಆರೋಪಿಗಳು ಯಾರು ಕರ್ನಾಟಕದವರಾಗ್ಲಿ ಅಕ್ಕಪಕ್ಕದವರಾಗ್ಲಿ ಅಲ್ಲ. ಈ ಆರೋಪಿಗಳು ಮೂಲತಃ ಉತ್ತರ ಪ್ರದೇಶದವರು. ಮೌನಾಥ್ ಮತ್ತು ಅಭಿಷೇಕ್ ಕುಮಾರ್ ಶೇಟ್ ಅಂತ ಹೇಳಿ ಈ ಆರೋಪಿಗಳನ್ನ ಗುರುತಿಸಲಾಗಿದೆ. ವಂಚಕರಿಂದ ಈಗಾಗಲೇ 23,89,751 ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರ ಈ ಕಾರ್ಯವೈಖರಿಯನ್ನ ಮೆಚ್ಚಿದಂತಹ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಪೊಲೀಸರಿಗೆ ಪ್ರಶಂಸೆಯನ್ನ ನೀಡಿದ್ದಾರೆ. ಈ ರೀತಿ ದಿನದಿಂದ ದಿನಕ್ಕೆ ವಿಡಿಯೋ ಕಾಲ್ಗಳ ಮುಖಾಂತರ, ಮೆಸೇಜ್ಗಳ ಮುಖಾಂತರ ಹೆದರಿಸಿ ಬೆದರಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಲಾಗ್ತಾ ಇದೆ. ಸೈಬರ್ ಕ್ರೈಮ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇದೆ. ಹಾಗಾಗಿ ಒಂದಲ್ಲ ಒಂದು ದಿನ ನಿಮಗೂ ಕೂಡ ಕಾಲ್ ಬರಬಹುದು. ಪೊಲೀಸ್ ಅವರು ಅಥವಾ ಸಿಬಿಐನವರು ನಿಮ್ಮನ್ನ ಬಂಧಿಸೋದಾದ್ರೆ ನೇರವಾಗಿ ಮನೆಗೆ ಬರ್ತಾರೆ. ಈ ರೀತಿ ಕಾಲ್ ಮಾಡಿ ಹೆದರಿಸೋದಿಲ್ಲ. ಹಾಗಾಗಿ ಜನರು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು.